ಓಂ ಶಾಂತಿ. ಇಂದಿನ ದಿನಾಂಕ 1/11/2020. ಅವ್ಯಕ್ಟ್ ಬಾಪ್ದಾದ ರಿವೈಸ್ 11/4/86. ಶ್ರೇಷ್ಠ ಅದೃಷ್ಟದ ಚೆಹರೆಯನ್ನಾಗಿ ಚಿತ್ರ ರೂಪಿಸಿಕೊಳ್ಳುವ ಯುಕ್ತಿ. ಇಂದು ಅದೃಷ್ಟವನ್ನು ರೂಪಿಸುವಂತಹ ಬಾಪ್ದಾದರವರು ಎಲ್ಲ ಮಕ್ಕಳ ಶ್ರೇಷ್ಠ ಅದೃಷ್ಟದ ಚೆಹರೆಯನ್ನು ನೋಡುತ್ತಿದ್ದಾರೆ. ಅದೃಷ್ಟವಂತರಂತೂ ಎಲ್ಲರೂ ಆಗಿದ್ದಾರೆ. ಆದರೆ ಪ್ರತಿಯೊಬ್ಬರ ಅದೃಷ್ಟದ ಚೆಹರೆಯ ಆ ಹೊಳಪು ತನ್ನದಾಗಿದೆ. ಹೇಗೆ ಭಾವಚಿತ್ರವನ್ನು ತಯಾರು ಮಾಡುವವರು ಯಾರದೇ ಚಿತ್ರಣ ಮಾಡುತ್ತಾರೆ ಎಂದರೆ, ಕೆಲವು ಭಾವಚಿತ್ರಗಳ ಮೌಲ್ಯವು ಸಾವಿರಾರು ರೂಪಾಯಿಗಳದ್ದು ಆಗಿರುತ್ತದೆ. ಕೆಲವು ಸಾಧಾರಣವಾಗಿಯೂ ಇರುತ್ತದೆ. ಇಲ್ಲಿ ಬಾಪ್ದಾದರವರ ಮೂಲಕ ಸಿಕ್ಕಿರುವಂತಹ ಭಾಗ್ಯವನ್ನು, ಅದೃಷ್ಟವನ್ನು ಚೆಹರೆಯಲ್ಲಿ ಚಿತ್ರ ತರುವುದು ಅಂದರೆ ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆಯಲ್ಲಿ ತರುವುದಾಗಿದೆ. ಇದರಲ್ಲಿ ಅಂತರವಾಗಿ ಬಿಡುತ್ತದೆ. ಅದೃಷ್ಟವನ್ನು ರೂಪಿಸುವವರಂತೂ ಎಲ್ಲರಿಗೂ ಒಂದೇ ಸಮಯದಲ್ಲಿ ಹಾಗೂ ಒಂದೇ ರೀತಿಯಾಗಿಯೇ ಹಂಚುತ್ತಾರೆ. ಆದರೆ ಅದೃಷ್ಟವನ್ನು ಚೆಹರೆಯಲ್ಲಿ ಧಾರಣೆ ಮಾಡುವಂತಹ ಪ್ರತಿಯೊಂದು ಆತ್ಮಗಳು ಭಿನ್ನ ಭಿನ್ನವಾಗಿರುವ ಕಾರಣದಿಂದ ಯಾವ ಚಿತ್ರವನ್ನು ಮಾಡಲಾಗಿತ್ತು ಅದರಲ್ಲಿ ನಂಬರ್ವಾರಾಗಿ ಕಾಣಿಸುತ್ತಿದೆ. ಯಾವುದೇ ಚೆಹರೆಯ ವಿಶೇಷತೆಯು ನಯನ ಹಾಗೂ ಮುಗುಳ್ನಗೆ ಆಗಿರುತ್ತದೆ. ಇವೆರಡು ವಿಶೇಷತೆಗಳಿಂದಲೇ ಚೆಹರೆಯ ಬೆಲೆ ಇರುತ್ತದೆ. ಅಂದ ಮೇಲೆ ಇಲ್ಲಿಯೂ ಸಹ ಇವೆರಡೇ ವಿಶೇಷತೆಗಳಿಂದ ಅದೃಷ್ಟದ ಚೆಹರೆ ಇದೆ. ನಯನ ಅಂದರೆ ಆತ್ಮಿಕ ವಿಶ್ವ ಕಲ್ಯಾಣಿ, ದಯಾಹೃದಯಿ, ಪರೋಪಕಾರಿ ದೃಷ್ಟಿ. ದೃಷ್ಟಿಯಲ್ಲೇನಾದರೂ ಈ ವಿಶೇಷತೆ ಇತ್ತು ಎಂದರೆ ಭಾಗ್ಯದ ಚೆಹರೆಯು ಶ್ರೇಷ್ಠವಿದೆ ಎಂದು ಮೂಲ ಮಾತು. ದೃಷ್ಟಿ ಮತ್ತು ಮುಗುಳ್ನಗೆಯು ಚೆಹರೆಯ ಹೊಳಪಾಗಿದೆ. ಇದು ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟತೆಯ ಪ್ರಸನ್ನತೆಯ ಹೊಳಪಾಗಿದೆ. ಚೆಹರೆಯಲ್ಲಿ ಸದಾ ಇದೇ ವಿಶೇಷತೆಗಳಿಂದ ಆತ್ಮಿಕ ಹೊಳಪು ಬರುತ್ತದೆ. ಆತ್ಮಿಕ ಮುಗುಳ್ನಗೆಯ ಅನುಭವವಾಗುತ್ತದೆ. ಇವೆರಡು ವಿಶೇಷತೆಗಳೇ ಚೆಹರೆಯ ಮೌಲ್ಯವನ್ನು ಹೆಚ್ಚಿಸಿ ಬಿಡುತ್ತದೆ. ಬಾಪ್ದಾದರವರು ಇಂದು ಇದನ್ನೇ ನೋಡುತ್ತಿದ್ದರು. ಅದೃಷ್ಟದ ಚೆಹರೆಯಂತೂ ಎಲ್ಲರೂ ರೂಪಿಸಿದ್ದಾರೆ. ಬಾಬಾ ಎಲ್ಲರಿಗೂ ಚೆಹರೆಯನ್ನು ರೂಪಿಸುವ, ಚಿತ್ರಿಸುವ ಲೇಖನಿಯನ್ನು ಕೊಟ್ಟಿದ್ದಾರೆ. ಆ ಲೇಖನಿಯಾಗಿದೆ ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಕರ್ಮಗಳ ಜ್ಞಾನ. ಶ್ರೇಷ್ಠ ಕರ್ಮ ಹಾಗೂ ಶ್ರೇಷ್ಠ ಸಂಕಲ್ಪವೆಂದರೆ ಸ್ಮೃತಿ. ಈ ಜ್ಞಾನದ ಲೇಖನಿಯ ಮೂಲಕ ಪ್ರತಿಯೊಂದು ಆತ್ಮನು ತನ್ನ ಅದೃಷ್ಟದ ಚೆಹರೆಯನ್ನು ತಯಾರು ಮಾಡುತ್ತಿದ್ದಾರೆ ಮತ್ತು ಕೆಲವರು ಮಾಡಿದ್ದಾರೆ. ಚೆಹರೆಯಂತೂ ತಯಾರಾಯಿತು, ಚಲನೆ ವಲನೆಯೂ ತಯಾರಾಯಿತು. ಈಗ ಲಾಸ್ಟ್ ಟಚಿಂಗ್ ಉಳಿದುಕೊಂಡಿದೆ. ಸಂಪೂರ್ಣತೆಯ ತಂದೆಯ ಸಮಾನರಾಗುವ ಲಾಸ್ಟ್ ಟಚಿಂಗ್. ಡಬಲ್ ವಿದೇಶಿಗಳು ಹೆಚ್ಚಾಗಿ ಚಿತ್ರಣ ಮಾಡುವುದನ್ನು ಬಯಸುತ್ತಾರಲ್ಲವೇ? ಇಂದು ಬಾಪ್ದಾದರವರು ಸಹ ಚೆಹರೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಚೆಹರೆಯನ್ನು ನೋಡಿಕೊಳ್ಳಬಹುದಲ್ಲವೇ? ನಾವು ಎಲ್ಲಿಯವರೆಗೆ ಶ್ರೇಷ್ಠ ಚೆಹರೆ ಉಳ್ಳವರು ಆಗಿದ್ದೇವೆ ಎಂದು ಸದಾ ತಮ್ಮ ಈ ಆತ್ಮಿಕ ಚೆಹರೆಯನ್ನು ನೋಡುತ್ತಾ ಅದರಲ್ಲಿ ಸಂಪೂರ್ಣತೆಯನ್ನು ತಂದುಕೊಳ್ಳುತ್ತೀರಿ. ವಿಶ್ವದ ಎಲ್ಲ ಆತ್ಮರಿಗಿಂತ ಶ್ರೇಷ್ಠ ಭಾಗ್ಯವಂತರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರು ಅಮೂಲ್ಯ ಅಥವಾ ಶ್ರೇಷ್ಠ ಭಾಗ್ಯವಂತರಂತೂ ಆಗಿದ್ದೀರಿ. ಆದರೆ ಒಂದು ಪ್ರಕಾರ ಶ್ರೇಷ್ಠ ಅದೃಷ್ಟವಂತರು. ಎರಡನೆಯದು
ಅತಿ ಶ್ರೇಷ್ಠವಾದುದು. ಹಾಗಾದರೆ ಶ್ರೇಷ್ಠರಾಗಿದ್ದೀರಾ ಅಥವಾ ಅತಿ ಶ್ರೇಷ್ಠರಾಗಿದ್ದೀರಾ? ಇದನ್ನು ಪರಿಶೀಲಿಸಬೇಕಾಗಿದೆ. ಒಳ್ಳೆಯದು. ಈಗ ಡಬಲ್ ವಿದೇಶಿಗಳು ರೇಸ್ ಮಾಡುತ್ತೀರಲ್ಲವೇ? ಮೊದಲ ನಂಬರ್ ತೆಗೆದುಕೊಳ್ಳಬೇಕೇ ಅಥವಾ ಮುಂದೆ ಹೋಗುತ್ತಿರುವವರನ್ನು ನೋಡುತ್ತಾ ಖುಷಿಯಾಗುತ್ತೀರಾ? ಅದನ್ನು ನೋಡಿ ನೋಡಿ ಖುಷಿಪಡುವುದೂ ಸಹ ಅವಶ್ಯಕತೆ ಇದೆ. ಆದರೆ ತಾವು ಹಿಂದೆಗಡೆ ಇದ್ದು ನೋಡಬೇಡಿ. ಜೊತೆಯಲ್ಲಿದ್ದು ಅನ್ಯರನ್ನು ನೋಡುತ್ತಾ ಹರ್ಷಿತವಾಗಿ ಸಾಗಿರಿ. ತಾವು ಮುಂದುವರಿಯಿರಿ ಹಾಗೂ ಹಿಂದಿರುವವರನ್ನು ಮುಂದುವರಿಸುವುದಕ್ಕೆ ಹೇಳಲಾಗುತ್ತದೆ. ಪರೋಪಕಾರಿಗಳ ವಿಶೇಷತೆಯಾಗಿದೆ ಸದಾ ಸ್ವಾರ್ಥ ಭಾವದಿಂದ ಮುಕ್ತರಾಗಿ ಇರುವುದು. ಪ್ರತಿ ಪರಿಸ್ಥಿತಿ, ಪ್ರತಿ ಕಾರ್ಯದಲ್ಲಿ, ಪ್ರತಿಯೊಂದು ಸಹಯೋಗಿ ಸಂಘಟನೆಯಲ್ಲಿ ನಿಸ್ವಾರ್ಥತೆಯು ಎಷ್ಟಿರುತ್ತದೆಯೋ ಅಷ್ಟೇ ಪರೋಪಕಾರಿ ಗುಣವಿರುತ್ತದೆ. ಸ್ವಯಂ ಸದಾ ಸಂಪನ್ನ ಆಗಿದ್ದೇನೆಂದು ಅನುಭವ ಮಾಡುತ್ತಾರೆ. ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿ ಇರುತ್ತದೆ. ಹೀಗಿದ್ದಾಗಲೇ ಪರೋಪಕಾರಿಯ ಅಂತಿಮ ಸ್ಥಿತಿಯನ್ನು ಅನುಭವ ಮಾಡಿ ಅನ್ಯರಿಗೂ ಮಾಡಿಸಲು ಸಾಧ್ಯವಾಗುವುದು. ಹೇಗೆ ಬ್ರಹ್ಮ ತಂದೆಯ ಅಂತಿಮ ಸಮಯದ ಅಂತಿಮ ಸ್ಥಿತಿಯನ್ನು ನೋಡಿದ್ದೀರಿ. ಉಪರಾಮ್ ಸ್ಥಿತಿಯಲ್ಲಿದ್ದರು ಹಾಗೂ ಪರ ಉಪಕಾರ ಈ ವಿಶೇಷತೆಯನ್ನು ಸದಾ ನೋಡಿದ್ದೀರಿ. ಏನನ್ನು ತನಗಾಗಿ ಸ್ವೀಕರಿಸಲಿಲ್ಲ, ಮಹಿಮೆಯನ್ನು ಸ್ವೀಕರಿಸಲಿಲ್ಲ, ವಸ್ತುವನ್ನು ಸ್ವೀಕರಿಸಲಿಲ್ಲ, ಇರುವಂಥ ಸ್ಥಾನವನ್ನು ಸ್ವೀಕರಿಸಲಿಲ್ಲ. ಸ್ಥೂಲ ಹಾಗೂ ಸೂಕ್ಷ್ಮವಾಗಿರುವುದು ಎಲ್ಲವನ್ನೂ ಸದಾ ಮೊದಲು ಮಕ್ಕಳಿಗೆ ಎನ್ನುತ್ತಿದ್ದರು. ಇದಕ್ಕೆ ಪರ ಉಪಕಾರಿ ಆಗುವುದೆಂದು ಹೇಳಲಾಗುತ್ತದೆ. ಸಂಪನ್ನತೆ, ಸಂಪೂರ್ಣತೆಯ ಚಿಹ್ನೆಯೂ ಸಹ ಇದೇ ಆಗಿದೆ. ತಿಳಿಯಿತೆ? ಮುರುಳಿಯನ್ನಂತೂ ಬಹಳ ಕೇಳಿಸಿಕೊಂಡಿರಿ. ಈಗ ತಾವು ಮುರುಳೀಧರನಾಗಿ ಸದಾ ನರ್ತಿಸುತ್ತಾ ಹಾಗೂ ಅನ್ಯರನ್ನು ನರ್ತಿಸುತ್ತಿರಬೇಕು. ಮುರುಳಿಯಿಂದ ನಾದ ಹಾವಿನ ವಿಷವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಅಂದಾಗ ಅಂತಹ ಮುರುಳೀಧರರಾಗಿದ್ದೀರಾ? ಯಾವುದರಿಂದ ಯಾರಲ್ಲೆಷ್ಟೇ ಕಠಿಣ ಸ್ವಭಾವ ಸಂಸ್ಕಾರವೇ ಇರಲಿ ಅದನ್ನು ವಶಪಡಿಸಿಕೊಳ್ಳುವವರು, ಅಂದರೆ ಅದರಿಂದ ಮುಕ್ತಗೊಳಿಸಿ ನರ್ತನ ಮಾಡಿಸುವವರು, ಹರ್ಷಿತರನ್ನಾಗಿ ಮಾಡಿಬಿಡುವವರು. ಈಗ ಇದೇ ಫಲಿತಾಂಶವನ್ನು ನೋಡುತ್ತೇವೆ. ಯಾರ್ಯಾರು ಹೀಗೆ ಯೋಗ್ಯ ಮುರುಳೀಧರ ಆಗುವವರು? ಮುರುಳಿಯೊಂದಿಗೂ ಪ್ರೀತಿಯಿದೆ, ಮುರುಳೀಧರನೊಂದಿಗೂ ಪ್ರೀತಿಯಿದೆ. ಆದರೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣವಾಗಿದೆ ಮುರುಳೀಧರನ ಪ್ರತಿಯೊಂದು ಮಕ್ಕಳ ಪ್ರತಿ ಯಾವ ಶುಭ ಆಶೆ ಇದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುವುದು. ಪ್ರೀತಿಯ ಚಿಹ್ನೆಯನ್ನು ಏನು ಹೇಳಲಾಯಿತೋ ಅದನ್ನು ಮಾಡಿ ತೋರಿಸಿ. ಇಂತಹ ಮಾಸ್ಟರ್ ಮುರುಳೀಧರ ಆಗಿದ್ದೀರಲ್ಲವೇ? ಆಗಲೇಬೇಕು. ಈಗ ಆಗದಿದ್ದರೆ ಮತ್ಯಾವ ಸಮಯದಲ್ಲಿ ಆಗುತ್ತೀರಿ? ಮಾಡುತ್ತೇವೆ ಎನ್ನುವ ವಿಚಾರ ಮಾಡದಿರಿ. ಮಾಡಲೇಬೇಕು ಅಷ್ಟೇ. ಪ್ರತಿಯೊಬ್ಬರೂ ಇದನ್ನೇ ಯೋಚಿಸಿರಿ. ನಾವು ಮಾಡದಿದ್ದರೆ ಮತ್ಯಾರು ಮಾಡುವರು? ನಾವೇ ಮಾಡಬೇಕು. ನಾವೇ ಮುರುಳೀಧರನಾಗಬೇಕು. ಕಲ್ಪದ ಆಟ ಎಷ್ಟು ದೊಡ್ಡದಿದೆ. ಇಡೀ ಕಲ್ಪದ ಮಾತಾಗಿದೆ ಅಂದ ಮೇಲೆ ಮೊದಲ ದರ್ಜೆಯಲ್ಲಿ ಫಸ್ಟ್ ಡಿವಿಷನರ್ ಬರಲೇಬೇಕು ಎಂಬ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಹೊಸ ಕಾರ್ಯವನ್ನು ಮಾಡುತ್ತಿದ್ದೀರೇನು? ಬಹಳಷ್ಟು ಸಾರಿ ಮಾಡಿರುವುದರ ಬಗ್ಗೆ ಕೇವಲ ಒತ್ತು ಕೊಡುತ್ತಿದ್ದೀರಿ. ಕಲ್ಪದ ಹಿಂದೆ ಮಾಡಿರುವುದನ್ನೇ ಮಾಡುತ್ತಿರುವುದು.
ಇದು ಡ್ರಾಮಾದಲ್ಲಿ ಮುಂಚೆ ಆಗಿದೆ ಗೊತ್ತಿಲ್ಲ, ಸೀದಾ ಇದೆಯೋ ಅಥವಾ ಹೇಗಿದೆಯೋ ಎಂದು ಯೋಚಿಸಲು ಯಾವುದನ್ನು ಹೊಸದಾಗಿ ಮಾಡುತ್ತಿಲ್ಲ. ಕಲ್ಪಕಲ್ಪವು ರೂಪಿಸಿಕೊಂಡಿರುವ ಪ್ರಾರಬ್ಧವನ್ನಷ್ಟೇ ರೂಪಿಸುತ್ತೀರಿ, ಏಕೆಂದರೆ ಕರ್ಮಗಳ ಫಲದ ಲೆಕ್ಕವಿದೆ. ಹಾಗಾದರೆ ಹೊಸ ಮಾತೇನು? ಇದಂತೂ ಬಹಳ ಹಳೆಯದಾಗಿದೆ, ಈಗಲೂ ಅವಶ್ಯವಾಗಿ ಆಗುತ್ತದೆ. ಇದಾಯಿತು ಅಟಲ ನಿಶ್ಚಯ. ಇದಕ್ಕೆ ದೃಢತೆ ಎಂದು ಹೇಳಲಾಗುತ್ತದೆ, ತಪಸ್ವಿ ಮೂರ್ತಿ ಎಂದು ಹೇಳಲಾಗುತ್ತದೆ. ಪ್ರತಿ ಸಂಕಲ್ಪದಲ್ಲಿಯೂ ದೃಢತೆ ಇದೆ ಎಂದರೆ ತಪಸ್ಸಿದೆ. ಒಳ್ಳೆಯದು. ಬಾಪ್ ದಾದಾರವರು ಅತಿ ಶ್ರೇಷ್ಠ ಮಾಲೀಕನೂ ಆಗಿದ್ದಾರೆ ಹಾಗೂ ಗೋಲ್ಡನ್ ಅತಿ ಶ್ರೇಷ್ಠ ಅತಿಥಿಯೂ ಆಗಿದ್ದಾರೆ. ಮಾಲೀಕನಾಗಿಯೂ ಭೇಟಿಯಾಗುತ್ತಾರೆ, ಅತಿಥಿಯಾಗಿ ಬರುತ್ತಾರೆ, ಆದರೆ ಅತಿ ಶ್ರೇಷ್ಠವಾದ ಅತಿಥಿಯಾಗಿದ್ದಾರೆ. ಪ್ರಕಾಶವಾಗಿರುವವರು ಅಲ್ಲವೇ? ಅತಿಥಿಗಳನ್ನಂತೂ ಬಹಳಷ್ಟು ನೋಡಿದ್ದೀರಿ, ಆದರೆ ಅತಿ ಶ್ರೇಷ್ಠ ಗೋಲ್ಡನ್ ಅತಿಥಿಯನ್ನು ನೋಡಿಲ್ಲ. ಉದಾಹರಣೆ, ಮುಖ್ಯ ಅತಿಥಿಯನ್ನಾಗಿ ಯಾರನ್ನೇ ಕರೆಸಿದಾಗ ಅವರು ಧನ್ಯವಾದಗಳನ್ನು ತಿಳಿಸುತ್ತಾರೆ. ಹಾಗೆಯೇ ಬ್ರಹ್ಮ ತಂದೆಯವರೂ ಸಹ ಮಾಲೀಕನಾಗಿ ಸೂಚನೆ ಕೊಟ್ಟರು ಮತ್ತು ಎಲ್ಲರಿಗೂ ಅತಿಥಿಯಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಯಾರು ಪೂರ್ಣ ಸೀಸನ್ನಿನಲ್ಲಿ ಸೇವೆಯನ್ನು ಮಾಡಿದರು ಅವರೆಲ್ಲರಿಗೂ ಅತಿ ಶ್ರೇಷ್ಠ ಅತಿಥಿಯ ರೂಪದಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಎಲ್ಲದಕ್ಕಿಂತ ಮೊದಲ ಶುಭಾಶಯಗಳು ಯಾರಿಗೆ? ನಿಮಿತ್ತ ದಾದಿಯವರಿಗೆ. ಬಾಪ್ ದಾದಾರವರು ನಿರ್ವಿಘ್ನ ಸೇವೆಯ ಸಮಾಪ್ತಿಯ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಮಧುಬನ ನಿವಾಸಿಗಳಿಗೂ ಸಹ ನಿರ್ವಿಘ್ನ, ಹರ್ಷಿತವಾಗಿ ಅತಿಥಿಯಾಗಿದ್ದು ಸೇವೆಯ ಮಾಡುತ್ತಿರುವುದಕ್ಕೆ ವಿಶೇಷವಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಭಗವಂತನೂ ಸಹ ಅತಿಥಿಯಾಗಿ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಅತಿಥಿಗಳು. ಯಾರ ಮನೆಗೆ ಭಗವಂತನು ಅತಿಥಿಯಾಗಿ ಬರುವರೋ ಅವರೆಷ್ಟು ಭಾಗ್ಯಶಾಲಿಯಾಗಿದ್ದಾರೆ. ರಥಕ್ಕೂ ಶುಭಾಶಯಗಳು, ಏಕೆಂದರೆ ಈ ಪಾತ್ರವನ್ನು ಅಭಿನಯಿಸುವುದೂ ಸಹ ಸಾಮಾನ್ಯವಾದ ಮಾತಲ್ಲ. ಪ್ರವೇಶವಾಗಿರುವ ಇಷ್ಟೊಂದು ಶಕ್ತಿಗಳನ್ನು ಇಷ್ಟು ಸಮಯದವರೆಗೂ ಧಾರಣೆ ಮಾಡಿಕೊಳ್ಳುವುದೂ ಸಹ ವಿಶೇಷ ಪಾತ್ರವಾಗಿದೆ. ಆದರೆ ಸಮಾವೇಶವಾಗಿರುವ ಶಕ್ತಿಗಳ ಫಲವು ತಮ್ಮೆಲ್ಲರಿಗೂ ಸಿಗುತ್ತಿದೆ. ಈ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ಬಾಪ್ ದಾದಾರವರ ಶಕ್ತಿಗಳನ್ನು ಸಮಾವೇಶ ಮಾಡಿಕೊಳ್ಳುವ ಪಾತ್ರವೆಂದಾದರೂ ಹೇಳಿ ಅಥವಾ ಗುಣವೆಂದಾದರೂ ಹೇಳಿ, ಇದು ವಿಶೇಷವಾಗಿದೆ. ಎಲ್ಲ ಸೇವಾಧಾರಿಗಳಲ್ಲಿ ಸೇವೆಯ ಈ ಪಾತ್ರವನ್ನು ಅಭಿನಯಿಸುವವರು ನಿರ್ವಿಘ್ನವಾಗಿದ್ದಾರೆ. ಇವರಿಗಾಗಿ ಶುಭಾಶಯಗಳು ಮತ್ತು ಪದಮಾಪದಂ ಧನ್ಯವಾದಗಳು. ಡಬಲ್ ವಿದೇಶಿಗಳಿಗೂ ಡಬಲ್ ಧನ್ಯವಾದಗಳು, ಏಕೆಂದರೆ ಡಬಲ್ ವಿದೇಶಿಗಳು ಮಧುಬನ ಶೋಭೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬ್ರಾಹ್ಮಣ ಪರಿವಾರದ ಶೃಂಗಾರವು ಡಬಲ್ ವಿದೇಶಿಯಾಗಿದ್ದಾರೆ. ಬ್ರಾಹ್ಮಣ ಪರಿವಾರದಲ್ಲಿ ದೇಶದವರ ಜೊತೆಯಲ್ಲಿ ವಿದೇಶಿಗಳು ಇದ್ದಾರೆ. ಆದ್ದರಿಂದ ಪುರುಷಾರ್ಥಕ್ಕಾಗಿಯೂ ಶುಭಾಶಯಗಳು ಹಾಗೂ ಬ್ರಾಹ್ಮಣ ಪರಿವಾರದ ಶೃಂಗಾರವಾಗಿದ್ದೀರಿ, ಅದಕ್ಕಾಗಿಯೂ ಶುಭಾಶಯಗಳು. ಮಧುಬನ ಪರಿವಾರದ ವಿಶೇಷ ಗಿಫ್ಟ್ ಆಗಿದ್ದೀರಿ. ಆದ್ದರಿಂದ ಡಬಲ್ ವಿದೇಶಿ ಮಕ್ಕಳು ಭಲೆ ಎಲ್ಲಿಯೇ ಇರಬಹುದು, ಸನ್ಮುಖದಲ್ಲಂತೂ ಸ್ವಲ್ಪವೇ ಇದ್ದಾರೆ. ಡಬಲ್ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ನಾಲ್ಕು ಕಡೆಯಲ್ಲಿರುವ ಭಾರತವಾಸಿ ಮಕ್ಕಳಿಗೆ ಹಾಗೂ ಡಬಲ್ ವಿದೇಶಿ ಮಕ್ಕಳಿಗೆ ವಿಶಾಲ ಹೃದಯದಿಂದ ಶುಭಾಶಯಗಳನ್ನು
ಕೊಡುತ್ತಿದ್ದೇವೆ. ಪ್ರತಿಯೊಬ್ಬರೂ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದೀರಿ. ಎಲ್ಲ ಆಲ್ರೌಂಡ್ ಸೇವಾದಾರಿಗಳಲ್ಲಿ ಭಲೆ ಚಿಕ್ಕ ಸಾಧಾರಣ ಸೇವೆಯಾಗಿರಲಿ, ಆದರೆ ಅದು ಸಹ ಮಹಾನ್ ಆಗಿದೆ. ಪ್ರತಿಯೊಬ್ಬರೂ ತಮ್ಮದನ್ನು ಜಮಾ ಮಾಡಿಕೊಂಡಿದ್ದೀರಿ ಮತ್ತು ಪುಣ್ಯವನ್ನು ಮಾಡಿಕೊಂಡಿದ್ದೀರಿ. ದೇಶ ವಿದೇಶದ ಎಲ್ಲ ಮಕ್ಕಳು ಇಲ್ಲಿ ತಲುಪಿರುವ ವಿಶೇಷತೆಯೂ ಸಹ ಶುಭಾಶಯಗಳಿಗೆ ಯೋಗ್ಯವಾಗಿದೆ. ಮಹಾರಥಿಗಳು ಎಲ್ಲರೂ ಸೇರಿ ಸೇವೆಯ ಶ್ರೇಷ್ಠ ಸಂಕಲ್ಪವನ್ನು ಪ್ರತ್ಯಕ್ಷದಲ್ಲಿ ತಂದಿದ್ದೀರಿ ಹಾಗೂ ಮುಂದೆಯೂ ತರುತ್ತೀರಿ. ಸೇವೆಯಲ್ಲಿ ಯಾರು ನಿಮಿತ್ತರಾಗಿದ್ದಾರೆ ಅವರಿಗೂ ಕಷ್ಟ ಕೊಡಬಾರದು. ತಮ್ಮ ಹುಡುಗಾಟಿಕೆಯಿಂದ ಯಾರಿಗೂ ಕಷ್ಟಪಡುವಂತೆ ಮಾಡಬಾರದು. ತಮ್ಮ ವಸ್ತುಗಳನ್ನು ಸಂಭಾಲನೆ ಮಾಡುವುದರ ತಿಳುವಳಿಕೆಯೂ ಇದೆ. ಬ್ರಹ್ಮ ತಂದೆಯು ಏನು ಹೇಳುತ್ತಿದ್ದರು ನೆನಪಿದೆಯಲ್ಲವೇ? ಒಂದು ಟವಲ್ ಕಳೆದುಕೊಳ್ಳುತ್ತೀರಿ ಎಂದರೆ ಎಂದಾದರೂ ತಮ್ಮನ್ನು ಕಳೆದುಕೊಳ್ಳುತ್ತೀರಿ. ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಹಾಗೂ ಸಫಲರಾಗಿರುವುದಕ್ಕೆ ಹೇಳಲಾಗುತ್ತದೆ ನಾಲೆಡ್ಜ್ಫುಲ್. ಶರೀರದ ಬಗ್ಗೆಯೂ ತಿಳುವಳಿಕೆ ಇರಲಿ, ಆತ್ಮದ ವಿಚಾರದಲ್ಲಿಯೂ ತಿಳುವಳಿಕೆ ಇರಲಿ. ಎರಡೂ ತಿಳುವಳಿಕೆಯು ಪ್ರತಿ ಕರ್ಮದಲ್ಲಿ ಇರಬೇಕು. ನನ್ನ ಶರೀರವು ಯಾವ ವಿಧಿಯಿಂದ ಸರಿಯಾಗಿ ನಡೆಸಬಹುದು, ಹೀಗೆ ಶರೀರದ ರೋಗದ ಬಗ್ಗೆಯೂ ತಿಳುವಳಿಕೆ ಇರಬೇಕು. ಹೀಗೆ ತಿಳಿದುಕೊಳ್ಳಬೇಡಿ, ಆತ್ಮವಂತೂ ಶಕ್ತಿಶಾಲಿಯಾಗಿದೆ. ಶರೀರವು ಹೇಗಾದರೂ ಇರಲಿ, ಶರೀರವು ಅನಾರೋಗ್ಯವಾಗಿದ್ದರೆ ಯೋಗ ತಂದೆಯ ನೆನಪು ಮಾಡುವುದಕ್ಕೂ ಆಗುವುದಿಲ್ಲ. ನಂತರ ಶರೀರವು ತನ್ನ ಕಡೆ ಎಳೆಯುತ್ತದೆ. ಆದ್ದರಿಂದ ನಾಲೆಡ್ಜ್ಫುಲ್ ನಲ್ಲಿ ಜ್ಞಾನಪೂರ್ಣ ಇವೆಲ್ಲ ತಿಳುವಳಿಕೆಯು ಬರುತ್ತದೆ. ಒಳ್ಳೆಯದು. ಕೆಲವು ಕುಮಾರಿಯರ ಸಮರ್ಪಣಾ ಸಮಾರೋಹವು ಬಾಪ್ದಾದರವರ ಸನ್ಮುಖದಲ್ಲಾಯಿತು. ಬಾಪ್ದಾದರವರು ವಿಶೇಷ ಆತ್ಮ ಎಲ್ಲರ ಬಹಳ ಸುಂದರವಾಗಿ ಶೃಂಗಾರವಾಗಿರುವುದನ್ನು ನೋಡುತ್ತಿದ್ದಾರೆ. ದಿವ್ಯ ಗುಣಗಳ ಶೃಂಗಾರವು ಎಷ್ಟೊಂದು ಶ್ರೇಷ್ಠವಾದುದು. ಎಲ್ಲರನ್ನೂ ಶೋಭನೀಯವನ್ನಾಗಿ ಮಾಡುತ್ತಿದೆ. ಪ್ರಕಾಶತೆಯ ಕಿರೀಟವು ಎಷ್ಟೊಂದು ಸುಂದರವಾಗಿ ಹೊಳೆಯುತ್ತಿದೆ. ಅವಿನಾಶಿ ಶೃಂಗಾರ ಆಗಿರುವ ಚೆಹರೆಯನ್ನು ಬಾಪ್ದಾದರವರು ನೋಡುತ್ತಿದ್ದಾರೆ. ಬಾಪ್ದಾದರವರಿಗೆ ಮಕ್ಕಳ ಈ ಉಮಂಗ ಉತ್ಸಾಹದ ಸಂಕಲ್ಪವನ್ನು ನೋಡುತ್ತಾ ಖುಷಿಯಾಗುತ್ತಿದೆ. ಬಾಪ್ದಾದರವರು ಎಲ್ಲರನ್ನೂ ಸದಾಕಾಲಕ್ಕಾಗಿ ಇಷ್ಟಪಟ್ಟರು. ತಾವು ಸಹ ಪರಿಪಕ್ವವಾಗಿ ಬಯಸಿದ್ದೀರಲ್ಲವೇ? ದೃಢ ಸಂಕಲ್ಪದ ಕಂಕಣವನ್ನು ಕಟ್ಟಿಕೊಂಡಿರಿ. ಬಾಪ್ದಾದರವರ ಬಳಿ ಪ್ರತಿಯೊಬ್ಬರ ಹೃದಯದ ಸ್ನೇಹದ ಸಂಕಲ್ಪವು ಬಹಳ ಬೇಗನೆ ತಲುಪುತ್ತದೆ. ಈಗ ಈ ಶ್ರೇಷ್ಠ ಬಂಧನವನ್ನು ಸಂಕಲ್ಪದಲ್ಲಿಯೂ ಸಡಿಲಗೊಳಿಸಬಾರದು. ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದೀರಲ್ಲವೇ? ಎಷ್ಟು ಜನ್ಮಗಳ ಪ್ರತಿಜ್ಞೆಯನ್ನು ಮಾಡಿದ್ದೀರಿ? ಬ್ರಹ್ಮ ತಂದೆಯ ಜೊತೆ ಸದಾ ಸಂಬಂಧದಲ್ಲಿ ಬರುವ ಪರಿಪಕ್ವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಮತ್ತು ಗ್ಯಾರಂಟಿಯೂ ಇದೆ. ಸದಾ ಭಿನ್ನ ನಾಮ ರೂಪ ಸಂಬಂಧದಲ್ಲಿ 21 ಜನ್ಮಗಳವರೆಗೆ ಜೊತೆಯಲ್ಲಿ ಇದ್ದೇ ಇರುತ್ತೇವೆ. ಹಾಗಾದರೆ ಎಷ್ಟು ಖುಷಿಯಿದೆ. ಅದನ್ನು ಲೆಕ್ಕ ಮಾಡಲು ಸಾಧ್ಯವೇ? ಯಾರೂ ಸಹ ಇದರ ಲೆಕ್ಕವನ್ನು ಮಾಡುವವರು ಬಂದಿಲ್ಲ. ಈಗ ಇದೇ ರೀತಿ ಸದಾ ಶೃಂಗಾರಿತರಾಗಿರಿ, ಸದಾ ಕಿರೀಟಧಾರಿಯಾರಿ ಇರಿ ಮತ್ತು ಸದಾ ಖುಷಿಯಲ್ಲಿ ನಗುತ್ತಾ ಆಡುತ್ತಾ ಆತ್ಮಿಕ ಮೋಜಿನಲ್ಲಿರಿ. ಎಲ್ಲರೂ ದೃಢ ಸಂಕಲ್ಪವನ್ನು ಮಾಡಿದ್ದೀರಲ್ಲವೇ? ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವವರು ಆಗುತ್ತೇವೆ. ಅವರಂತೂ ಲೌಕಿಕ ಹೆಜ್ಜೆಯನ್ನು ಇಡುತ್ತಾರೆ,
ಆದರೆ ತಾವೆಲ್ಲರೂ ಸಂಕಲ್ಪವೆಂಬ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುವವರು. ತಂದೆಯ ಸಂಕಲ್ಪವು ಏನಿದೆಯೋ ಅದೇ ಮಕ್ಕಳ ಸಂಕಲ್ಪವಾಗಿ ಇರುತ್ತದೆ. ಇಂತಹ ಸಂಕಲ್ಪವನ್ನು ಮಾಡಿದ್ದೀರಾ? ಒಂದು ಹೆಜ್ಜೆಯೂ ಸಹ ತಂದೆಯ ಹೆಜ್ಜೆಯನ್ನು ಬಿಟ್ಟು ಅಲ್ಲಿ ಇಲ್ಲಿ ಹೋಗಬಾರದು. ಪ್ರತಿ ಸಂಕಲ್ಪವನ್ನು ಸಮರ್ಥವಾಗಿ ಮಾಡಿರಿ, ಅಂದರೆ ತಂದೆಯ ಸಮಾನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು. ಒಳ್ಳೆಯದು. ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ವಿಮಾನದಲ್ಲಿ ಯಾವ ರೀತಿ ಹಾರಿಕೊಂಡು ಬಂದಿದ್ದೀರಿ, ಹಾಗೆಯೇ ಬುದ್ಧಿಯೆಂಬ ವಿಮಾನವೂ ಸಹ ಅಷ್ಟು ತೀವ್ರವಾಗಿಯೇ ಹಾರುತ್ತಿರುತ್ತದೆ ಅಲ್ಲವೇ? ಏಕೆಂದರೆ ಈ ವಿಮಾನವು ಸಂದರ್ಭಕ್ಕನುಗುಣವಾಗಿ ಸಿಗದೇ ಇರಬಹುದು, ಆದರೆ ಬುದ್ಧಿಯೆಂಬ ವಿಮಾನವಂತೂ ಸದಾ ಜೊತೆಯಿರುತ್ತದೆ ಮತ್ತು ಸದಾ ಶಕ್ತಿಶಾಲಿಯಾಗಿ ಇರುತ್ತದೆ. ಎಂದರೆ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಸೆಕೆಂಡಿನಲ್ಲಿ ತಲುಪಿಬಿಡಬೇಕು. ಹಾಗಾದರೆ ಈ ವಿಮಾನದ ಮಾಲೀಕನಾಗಿದ್ದೀರಿ ಅಲ್ಲವೇ? ಸದಾ ಈ ಬುದ್ಧಿಯೆಂಬ ವಿಮಾನವು ಎವರೆಡಿಯಾಗಿ ಇರಲಿ, ಅಂದರೆ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಲಿ. ಬುದ್ಧಿಯು ಸದಾ ತಂದೆಯ ಜೊತೆ ಶಕ್ತಿಶಾಲಿಯಾಗಿ ಇರುತ್ತದೆ. ಎಂದರೆ ಯಾವಾಗ ಬೇಕೋ ಆಗ ಸೆಕೆಂಡಿನಲ್ಲಿಯೇ ತಲುಪಿಬಿಡುತ್ತೀರಿ. ಯಾರ ಬುದ್ಧಿಯ ವಿಮಾನವು ತಲುಪುತ್ತದೆಯೋ ಅವರ ಆ ವಿಮಾನವು ಸಾಗುತ್ತದೆ. ಬುದ್ಧಿಯ ವಿಮಾನವು ಸರಿಯಿಲ್ಲದಿದ್ದರೆ ಆ ವಿಮಾನವು ಸಾಗುವುದಿಲ್ಲ. ಒಳ್ಳೆಯದು. ಪಾರ್ಟಿಯೊಂದಿಗೆ ಸದಾ ತಮ್ಮನ್ನು ರಾಜಯೋಗಿ ಶ್ರೇಷ್ಠ ಆತ್ಮನೆಂದು ಅನುಭವ ಮಾಡುತ್ತೀರಾ? ರಾಜಯೋಗಿ ಅಂದರೆ ಸರ್ವ ಕರ್ಮೇಂದ್ರಿಯಗಳ ಮೇಲೆ ರಾಜನಾಗಿ ಇರುವುದು. ರಾಜನಾಗಿದ್ದು ಕರ್ಮೇಂದ್ರಿಯಗಳನ್ನು ನಡೆಸುವವರು ಕರ್ಮೇಂದ್ರಿಯಗಳಿಗೆ ವಶರಾಗಿ ನಡೆಯುವವರಲ್ಲ. ಯಾರು ಕರ್ಮೇಂದ್ರಿಯಗಳ ವಶರಾಗಿ ನಡೆಯುವವರು ಆಗಿದ್ದಾರೆ ಅವರಿಗೆ ಪ್ರಜಾಯೋಗಿ ಎಂದು ಹೇಳಲಾಗುತ್ತದೆ. ರಾಜಯೋಗಿ ಎನ್ನುವುದಿಲ್ಲ. ಯಾವಾಗ ಈ ತಿಳುವಳಿಕೆಯು ಸಿಕ್ಕಿತು, ಅದು ಯಾವುದು ಎಂದರೆ ಈ ಕರ್ಮೇಂದ್ರಿಯಗಳು ನನ್ನ ಕರ್ಮಚಾರಿಯಾಗಿವೆ, ನಾನು ಅದರ ಮಾಲೀಕನಾಗಿರುವೆನು. ಹಾಗಾದರೆ ಮಾಲೀಕನೆಂದಿಗೂ ಸೇವಾದಾರಿಗಳ ವಶನಾಗಲು ಸಾಧ್ಯವಿಲ್ಲ. ಯಾರೆಷ್ಟು ಪ್ರಯತ್ನ ಪಡಲಿ, ಆದರೆ ರಾಜಯೋಗಿ ಆತ್ಮರು ಸದಾ ಶ್ರೇಷ್ಠವಾಗಿ ಇರುತ್ತಾರೆ. ಸದಾ ರಾಜಾಡಳಿತ ಮಾಡುವಂತಹ ಸಂಸ್ಕಾರವನ್ನು ಈಗ ರಾಜಯೋಗಿ ಜೀವನದಲ್ಲಿ ತುಂಬಬೇಕಾಗಿದೆ. ಏನಾದರೂ ಆಗಲಿ, ನಾನು ರಾಜಯೋಗಿ ಆಗಿದ್ದೇನೆಂಬ ತಮ್ಮ ಟೈಟಲನ್ನು ಸದಾ ನೆನಪಿಟ್ಟುಕೊಳ್ಳಿರಿ. ಸರ್ವಶಕ್ತಿವಂತನ ಬಲವಿದೆ. ಭರವಸೆ ಇದ್ದಾಗ ಸಫಲತೆಯು ಅಧಿಕಾರದ ರೂಪದಲ್ಲಿ ಸಿಕ್ಕಿಬಿಡುತ್ತದೆ. ಅಧಿಕಾರವು ಸಹಜವಾಗಿಯೇ ಪ್ರಾಪ್ತಿಯಾಗಿದೆ, ಕಷ್ಟವಾಗುವುದಿಲ್ಲ. ಸರ್ವಶಕ್ತಿಗಳ ಆಧಾರದಿಂದ ಪ್ರತಿಯೊಂದು ಕಾರ್ಯವೂ ಸಫಲವಾಗಿಯೇ ಇರುತ್ತದೆ. ಸದಾ ನಶೆಯಲ್ಲಿರಿ. ನಾನು ಹೃದಯ ಸಿಂಹಾಸನ ಅಧಿಕಾರಿ ಆತ್ಮನಾಗಿರುವೆನು. ಈ ನಶೆಯು ತಮ್ಮನ್ನು ಅನೇಕ ಚಿಂತೆಗಳಿಂದ ಪಾರು ಮಾಡಿಬಿಡುತ್ತದೆ. ನಶೆಯಿಲ್ಲದಿದ್ದರೆ ಕೇವಲ ಚಿಂತೆಯೇ ಚಿಂತೆಯಿರುತ್ತದೆ. ಆದ್ದರಿಂದ ಸದಾ ನಶೆಯಲ್ಲಿದ್ದು ವರದಾನಿಯಾಗಿದ್ದು ವರದಾನವನ್ನು ಹಂಚುತ್ತಿರಿ. ಸ್ವಯಂ ತಾವು ಸಂಪನ್ನರಾಗಿ ಅನ್ಯರನ್ನು ಸಂಪನ್ನಗೊಳಿಸಬೇಕು. ಅನ್ಯರನ್ನು ತಯಾರು ಮಾಡುವುದು ಅಂದರೆ ಸ್ವರ್ಗದಲ್ಲಿನ ಸ್ಥಾನದ ಸರ್ಟಿಫಿಕೇಟನ್ನು ಕೊಡುವಿರಿ. ಆ ಕಾಗದದ ಸರ್ಟಿಫಿಕೇಟ್ ಅಲ್ಲ, ಅಧಿಕಾರದ ಸರ್ಟಿಫಿಕೇಟ್. ಒಳ್ಳೆಯದು. ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆಯನ್ನು ಜಮಾ ಮಾಡುವವರು ಅಕೂಟ ಖಜಾನೆಗಳ ಮಾಲೀಕರಾಗಿ ಬಿಟ್ಟಿರಿ. ಇದೇ ಖುಷಿಯ ಅನುಭವ ಮಾಡುತ್ತಿರಿ. ಏಕೆಂದರೆ ವರ್ತಮಾನ ಪ್ರಪಂಚವಿರುವುದೇ
ಮೋಸಗಾರನಾಗಿ ಮೋಸ ಮಾಡುವ ಪ್ರಪಂಚದಿಂದ ಹೊರಗೆ ಬಂದಿದ್ದೀರಿ. ಮೋಸ ಹೋಗುವ ಪ್ರಪಂಚದ ಸೆಳೆತವಂತೂ ಇಲ್ಲ. ಸೇವಾರ್ಥವಾಗಿ ಸಂಪರ್ಕದಲ್ಲಿ ಇರುವುದು ಬೇರೆ ಮಾತಾಗಿದೆ. ಆದರೆ ಸೆಳೆತವಿರಬಾರದು. ಹಾಗಾದರೆ ತಮ್ಮನ್ನು ಸದಾ ಕನಿಷ್ಠರೆಂದಲ್ಲ, ಸಾಧಾರಣರೂ ಅಲ್ಲ, ಆದರೆ ಶ್ರೇಷ್ಠ ಆತ್ಮನಾಗಿದ್ದೇನೆ. ಸದಾ ತಂದೆಯ ಪ್ರಿಯವಾಗಿರುವ ಮಗುವೆಂಬ ನಶೆಯಲ್ಲಿರಿ. ತಂದೆಯ ಮಕ್ಕಳು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಅರ್ಥಾತ್ ಫಾಲೋ ಫಾದರ್ ಮಾಡುತ್ತಾ ನಡೆಯುತ್ತೀರಿ ಎಂದರೆ ತಂದೆಯ ಸಮಾನ ಆಗುತ್ತೀರಿ. ಸಮಾನರಾಗುವುದು ಅಂದರೆ ಸಂಪನ್ನರಾಗುವುದು. ಇದೇ ಕಾರ್ಯವು ಈ ಬ್ರಾಹ್ಮಣ ಜೀವನದ್ದಾಗಿದೆ. ಸದಾ ತಮ್ಮನ್ನು ತಂದೆಯ ಆತ್ಮಿಕ ಹೂದೋಟದ ಆತ್ಮಿಕ ಗುಲಾಬಿ ಎಂದು ತಿಳಿಯುತ್ತೀರಾ? ಅತ್ಯಂತ ಸುಗಂಧವಿರುವ ಹೂವು ಗುಲಾಬಿ ಆಗಿರುತ್ತದೆ. ಗುಲಾಬ್ ಜಲ್ ಎಷ್ಟೊಂದು ಕಾರ್ಯದಲ್ಲಿ ಉಪಯೋಗಿಸುತ್ತಾರೆ. ರಂಗು ರೂಪದಲ್ಲಿಯೂ ಗುಲಾಬಿಯು ಸರ್ವರ ಪ್ರಿಯವಾಗಿದೆ. ಹಾಗಾದರೆ ತಾವೆಲ್ಲರೂ ಸಹ ಆತ್ಮಿಕ ಗುಲಾಬಿಗಳಾಗಿದ್ದೀರಿ. ತಮ್ಮ ಆತ್ಮಿಕ ಸುಗಂಧವು ಸ್ವತಃವಾಗಿಯೇ ಅನ್ಯರನ್ನು ಆಕರ್ಷಿಸುತ್ತದೆ. ಎಲ್ಲಿ ಯಾವುದೇ ಸುಗಂಧವಿರುವ ವಸ್ತುವಿರುತ್ತದೆ ಎಂದರೆ ಎಲ್ಲರ ಗಮನವು ಸ್ವತಃವಾಗಿಯೇ ಅಲ್ಲಿಗೆ ಹೋಗುತ್ತದೆ. ಅಂದಾಗ ತಾವು ಆತ್ಮಿಕ ಗುಲಾಬಿಗಳ ಸುಗಂಧವು ಇಡೀ ವಿಶ್ವವನ್ನು ಆಕರ್ಷಿಸುವಂಥದ್ದು. ಏಕೆಂದರೆ ಈಗ ವಿಶ್ವಕ್ಕೆ ಈ ಆತ್ಮಿಕ ಸುಗಂಧದ ಅವಶ್ಯಕತೆ ಇದೆ. ಆದ್ದರಿಂದ ಸದಾ ಈ ಸ್ಮೃತಿಯಲ್ಲಿರಿ, ನಾನು ಅವಿನಾಶಿ ಹೂದೋಟದ ಅವಿನಾಶಿ ಗುಲಾಬಿ ಆಗಿರುವೆನು. ಎಂದಿಗೂ ಬಾಡಿ ಹೋಗುವವನಲ್ಲ, ಸದಾ ಅರಳಿರುವ ಗುಲಾಬಿ. ಹೀಗೆ ಅರಳಿರುವ ಆತ್ಮಿಕ ಗುಲಾಬಿಯು ಸ್ವತಃವಾಗಿ ಸದಾ ಸೇವೆಯಲ್ಲಿ ನಿಮಿತ್ತರಾಗಿ ಬಿಡುತ್ತಾರೆ. ನೆನಪಿನ ಶಕ್ತಿಗಳ ಗುಣಗಳ ಎಲ್ಲ ಪ್ರಕಾರದ ಸುಗಂಧವನ್ನು ಎಲ್ಲರಿಗೂ ಕೊಡುತ್ತೀರಿ. ತಂದೆಯು ಸ್ವಯಂ ತಾನೇ ಬಂದು ತಾವು ಹೂಗಳನ್ನು ತಯಾರು ಮಾಡಿದ್ದಾರೆ ಎಂದಾಗ ಎಷ್ಟು ಅಗಲಿ ಮರಳಿ ಸಿಕ್ಕಿರುವವರಾಗಿದ್ದೀರಿ. ಒಳ್ಳೆಯದು. ವರದಾನ: ಭಿನ್ನ ಹಾಗೂ ಪ್ರಿಯರಾಗುವ ರಹಸ್ಯವನ್ನು ತಿಳಿದುಕೊಂಡು ರಾಜಿ ಪ್ರಸನ್ನವಾಗಿರುವಂತಹ ರಹಸ್ಯಯುಕ್ತ ಭವ. ಯಾವ ಮಕ್ಕಳು ಪ್ರವೃತ್ತಿಯಲ್ಲಿದ್ದು ಭಿನ್ನ ಹಾಗೂ ಪ್ರಿಯರಾಗುವ ರಹಸ್ಯವನ್ನು ತಿಳಿದುಕೊಂಡಿರುತ್ತಾರೆ, ಅವರು ಸದಾ ತನ್ನೊಂದಿಗೂ ಸಂತುಷ್ಟವಾಗಿರುತ್ತಾರೆ. ಪ್ರವೃತ್ತಿಯನ್ನು ಸಂತುಷ್ಟವಾಗಿ ಇಡುತ್ತಾರೆ. ಜೊತೆಗೆ ಸತ್ಯ ಹೃದಯವಿರುವ ಕಾರಣದಿಂದ ಅಂತಹ ಮಕ್ಕಳ ಪ್ರತಿ ಸಾಹೇಬನು, ಮಾಲೀಕ ತಂದೆ ಸಹ ಖುಷಿಯಾಗಿ ಇರುತ್ತಾರೆ. ಹೀಗೆ ರಾಜಿಯಾಗಿರುವ ರಹಸ್ಯಯುಕ್ತ ಮಕ್ಕಳು ತನ್ನ ಪ್ರತಿ ಅಥವಾ ಅನ್ಯ ಯಾರದೇ ಬಗ್ಗೆ ಯಾವುದೇ ಲಾಯರನ್ನು ನ್ಯಾಯ ಕೊಡಿಸುವ ಇಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಅವರು ತನ್ನ ನಿರ್ಣಯವನ್ನು ತಾನೇ ಮಾಡಿಬಿಡುತ್ತಾರೆ. ಆದ್ದರಿಂದ ಅವರು ಯಾರನ್ನೇ ಲಾಯರ್, ವಕೀಲ ಅಥವಾ ನ್ಯಾಯಾಧೀಶನನ್ನಾಗಿ ಮಾಡುವ ಅವಶ್ಯಕತೆಯೇ ಇಲ್ಲ. ಸ್ಲೋಗನ್: ಸೇವೆಯಿಂದ ಆಶೀರ್ವಾದಗಳೇನು ಸಿಗುತ್ತದೆ, ಆ ಆಶೀರ್ವಾದಗಳೇ ಆರೋಗ್ಯವಂತನಾಗಲು ಆಧಾರವಾಗಿದೆ. ಒಳ್ಳೆಯದು. ಓಂ ಶಾಂತಿ.